ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಪ್ರವೇಶ ಪಡೆದ ರಘು ಮನೆಗೆ ಕಾಲಿಟ್ಟ ಕೆಲವೇ ಕ್ಷಣಗಳಲ್ಲಿ ಅಶ್ವಿನಿ ಗೌಡ ಮತ್ತು ಜಾಹ್ನವಿಯ ಜೊತೆ ಕಿತ್ತಾಟಕ್ಕೆ ಒಳಗಾದ್ರು. ವಿಶೇಷವಾಗಿ ಅಶ್ವಿನಿ ಗೌಡ ಮತ್ತು ರಘು ನಡುವಿನ ಏಕವಚನ ಜಗಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಈ ಸಂದರ್ಭಗಳಲ್ಲಿ ರಘುವಿನ ಜೊತೆ ನಿಂತು ಸಮಾಧಾನ ಪಡಿಸುತ್ತಿದ್ದ ವ್ಯಕ್ತಿ ಗಿಲ್ಲಿ ನಟ. ರಘು ಹಾಗೂ ಗಿಲ್ಲಿ ನಡುವಿನ ಸ್ನೇಹ ಮತ್ತು ಒಡನಾಟ ಮನೆ ಮಂದಿಗೂ ವೀಕ್ಷಕರಿಗೂ ಇಷ್ಟವಾಗಿತ್ತು. ರಘು ಲವ್ಸ್ ಗಿಲ್ಲಿ ಎನ್ನುವ ಕ್ಯಾರಿಕೇಚರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆದರೆ ಈಗ ಗಿಲ್ಲಿ ವಿರುದ್ಧವೇ ರಘು ಜಿದ್ದಿನ ಆಟವಾಡ್ತಿರೋದು ನೆಟ್ಟಿಗರಿಗೆ ಅಚ್ಚರಿಯಾಗಿದೆ. ಗಿಲ್ಲಿ ಒಂದು ತುತ್ತು ಕೊಡೋಣ ಎಂದು ಕೇಳಿದ್ರು ರಘು ಕೊಡದೆ ಇದ್ದ ಘಟನೆ ಈಗ ವೈರಲ್ ಆಗಿದೆ. ಈ ದೃಶ್ಯ ಸಂಚಿಕೆಯಲ್ಲಿ ಪ್ರಸಾರವಾಗದಿದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿದೆ. ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ವೈರಲ್ ಕ್ಲಿಪ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ರಘು ಸ್ವತಃ ತಯಾರಿಸಿದ ಚಪಾತಿಯನ್ನ ತಿಂತಾ ಇರ್ತಾರೆ. ಈ ವೇಳೆ ಗಿಲ್ಲಿ ನಟ ಬಂದು ಚೆನ್ನಾಗಿದೆ, ಚೂರ್ ಕೊಡು, ರುಚಿ ನೋಡ್ತೀನಿ, ಒಂದು ಪೀಸ್ ಕೊಡು ಅಣ್ಣ ಎಂದು ಅನೇಕ ಬಾರಿ ಕೇಳ್ತಾನೆ. ಆದ್ರೆ ರಘು ಕೊಡದೆ ಚಪಾತಿ ಮುರಿದು ತಿನ್ನುತ್ತಲೇ ಇರ್ತಾರೆ. ಅದನ್ನ ಹೇಗೆ ಮಾಡಿದ್ಯಾ ಹೇಳು, ನಾನೇ ಮಾಡಿಕೊಳ್ತೀನಿ ಎಂದು ಗಿಲ್ಲಿ ಕೇಳಿದ್ರು ಸಹ ರಘು ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ. ಈ ಕ್ಲಿಪ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದ್ದು, ಮನೆ ಪ್ರಸಾರದಲ್ಲಿ ತೋರಿಸದೆ ಉಳಿದ ಸನ್ನಿವೇಶ ನಟಿಗರ ಗಮನ ಸೆಳೆದಿದ್ದು ಗಿಲ್ಲಿ ನಟನ ಅಭಿಮಾನಿಗಳ ಮನಸ್ಸನ್ನ ಛಿದ್ರ ಮಾಡಿದೆ. ಟೇಸ್ಟ್ ನೋಡ್ತೀನಿ ಟೇಸ್ಟ್ ನೋಡ್ತೀನಿ ಪ್ಲೀಸ್, ಟೇಸ್ಟ್ ನೋಡ್ತೀನಿ. ಇಷ್ಟು ಕೊಡು, ಇಷ್ಟು ಕೊಡು ಸಾಕಾಯ್ತು. ಇಲ್ಲಿ 2 ಬೆಳ್ಳಿನ ಗಾತ್ರ ಕೊಡು, ಇಷ್ಟು ಕೊಡು, ಇಷ್ಟು ಕೊಡೋಣ. ಇಷ್ಟ ಅಪ್ಪ, ಇಷ್ಟು ಕೊಡಕ್ಕಾಗೋದು ಬಣ. ನೀನು ಕೊಡ್ತೀಯ ಅಂದ್ರೆ ಹಿಂಗ್ ಮುರ್ಕ ತಿಂತಿದ್ಯಾ ಒಬ್ಬನೇ? ಅಲ್ಲಿ ನೋಡೋಣ, ಅಲ್ಲಿ ಒಂದು ತುತ್ತು ಕೊಡ್ತಾ ಇದ್ದಾನೆ, ಕೊಡೋಣ.